ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿವ್ಯ ವಸಂತ. ನಾವು ದಿನ ಬೆಳಗ್ಗೆ ನಮ್ಮ ರಾಶಿ ಭವಿಷ್ಯ ಕೇಳಲು ಟಿವಿ ಮುಂದೆ ಕುತ್ಕೋತೀವಿ. ಆದರೆ ನಮ್ಮ ರಾಶಿ ಭವಿಷ್ಯ ನುಡಿಯುವ ಗುರೂಜಿಗಳು ಯಾವ ರೀತಿ ಫಜೀತಿಯಲ್ಲಿ ಸಿಲುಕೊಳ್ತಾರೆ ಅಂದ್ರೆ ಅದು ನಮ್ಮೆಲ್ಲರ ಊಹೆಗೆ ಮೀರಿದ್ದು. ಹಂಗೆ ಅವು ರೋಚಕ ರಹಸ್ಯವಾಗಿ ಉಳಿದು ಬಿಡ್ತವೆ. ಈಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ಎಂತಹ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂದ್ರೆ ಅದನ್ನ ನಾನ್ ಹೇಳಲ್ಲ, ನಮ್ಮ ಕೃಷ್ಣಮೂರ್ತಿಯವರು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ ನೋಡಿ. ನೀಲಿ ಚಿತ್ರದ ಸಿಡಿಗಾಗಿ ಮಹರ್ಷಿ ಕೊಟ್ಟ ಹಣವೆಷ್ಟು, ಪಟ್ಟ ಪಾಡೆಷ್ಟು. ನಮಸ್ತೆ ಆನಂದ್ ಗುರೂಜಿ. ನೀವು ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ನಿಮ್ಮ ಹತ್ರ ಒಂದು ಪ್ರಮಾಣ ಮಾಡಿಸ್ತಾರಲ್ವಾ, ಆ ಪ್ರಮಾಣ ಯಾವ ರೀತಿ ಮಾಡಿದಿರಿ ಗೊತ್ತಾ? ನೀವು ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ ಒಂದು ಪ್ರಮಾಣ ಮಾಡ್ತೀರಿ. ನಿಮ್ಮ ಪ್ರಮಾಣವನ್ನು ನಂಬಿ ಅಲ್ಲಿ ಎದುರುಗಡೆ ಕೂತಂಥ ಜಡ್ಜು, ಓ ಸ್ವಾಮೀಜಿ ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ ಒಳ್ಳೊಳ್ಳೆ ಭವಿಷ್ಯ ಹೇಳಿ, ಒಳ್ಳೊಳ್ಳೆ ರಾಶಿ ಭವಿಷ್ಯ, ಜನಗಳ ಭವಿಷ್ಯ ಹೇಳೋಂಥ ಸ್ವಾಮೀಜಿ ಪ್ರಮಾಣ ಮಾಡೋರಂದರೆ ಸತ್ಯನೇ ಇರುತ್ತೆ ಅಂತ ನಂಬಿಟ್ರು. ಆದರೆ ನೀವು ಮಾಡಿದ್ದು ಅದು ಸತ್ಯನ ಸುಳ್ಳು ಅಂತ ನಿಮ್ಗೆ ಯಾಕೆ ಅರಿವಾಗಿಲ್ಲ? ಆನಂದ್ ಗುರೂಜಿ, ಜಡ್ಜ್ ಹತ್ರ ನಿಮಗೆ ನ್ಯಾಯ ತೊಗೊಳಕ್ಕೆ ಹೋಗಿದ್ರು ಅಥವಾ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು, 2 ಕೋಟಿ ಕೇಳಿದ್ರು, ಅಥವಾ ನಿಮ್ಮದು ನೀಲಿ ಸಿಡಿ ಇಟ್ಕೊಂಡು ನಿಮ್ಮ ಮೇಲೆ ದಬ್ಬಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಿದ್ರಲ್ಲ, ಅವನ ಪರವಾಗಿ ನ್ಯಾಯ ಕೇಳಿದ್ರು ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ ಅಂತಂದರೆ FIR ಮಾಡಿಸಿದವ್ರು ನೀವು, ಕಂಪ್ಲೇಂಟ್ ಕೊಟ್ಟವ್ರು ನೀವು, 50,000 ಕೊಟ್ಟವ್ರು ನೀವು ನಿಮ್ಮ ತಂಡ, ಶಿಷ್ಯಂದರು, ಪೊಲೀಸವರು ಎಲ್ಲ ಹೋಗಿ ಒಬ್ಬನ ಅರೆಸ್ಟ್ ಮಾಡಿಸಿದವ್ರು ನೀವು. FIR ಅಲ್ಲಿ ಎಲ್ಲ ಆಗಿದ್ದಾದಮೇಲೆ ಮತ್ತೆ ಕೋರ್ಟಲ್ಲಿ ಹೋಗಿ ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ಗುರೂಜಿ, ನಿಮ್ಮನ್ನು ಭಕ್ತಾದಿಗಳು, ಕರ್ನಾಟಕದ ಜನ ಯಾವ ರೀತಿ ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟರೆ ಎಂಥ ಶಿಕ್ಷೆ ಇದೆ ಅಂತಂದರೆ, ಈಗ ಆ ಶಿಕ್ಷೆ ನಿಮ್ಮ ಮೇಲೆ ಬರಬೇಕು. ಕೋರ್ಟ್ಗೆ ಎಷ್ಟು ಸುಳ್ಳು ಹೇಳಿದಿರೋ ಅಷ್ಟೂ ಶಿಕ್ಷೆ ನಿಮ್ಮ ಮೇಲೆ ಆಗಬೇಕು. ನಿಮಗೆ ಶಿಕ್ಷೆ ಆಗೋ ತನಕ ನಮ್ಮ ಮಾಧ್ಯಮ ಬಿಡೋದೇ ಇಲ್ಲ. ಯಾಕೆಂದರೆ ನೀವು FIR ಏನು ಹೇಳಿದಿರಿ, ಕೋರ್ಟಲ್ಲೇನು ಹೇಳಿದಿರಿ, ಸಂಪೂರ್ಣವಾಗಿ ಮಾಹಿತಿ ಇದೆಯಲ್ಲ, ಸಂಪೂರ್ಣವಾಗಿ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆಯಲ್ಲ. ನೀವು ಕೋರ್ಟ್ಗೆ ಸುಳ್ಳು ಹೇಳಿದವರು ಇನ್ನು ಭಕ್ತಾದಿಗಳಿಗೆ ಯಾವ ರೀತಿ ಸುಳ್ಳು ಹೇಳ್ತೀರಿ? ಹಾಗಾದರೆ ವಿಳೆದೆಳೆ ಇಟ್ಕೊಂಡು 3 ನಾಮ ಹಾಕಿ ಪೂಜೆ ಮಾಡಿ ನಿಮ್ಮ ಭವಿಷ್ಯ ಬದಲಾಗ್ಬಿಡ್ತಿದೆ ಅಂತ ಹೇಳಿದ್ರಲ್ಲ, ಅದು ನಿಜನಾ? ಇಲ್ಲ ಕೋರ್ಟಲ್ಲಿ FIR ಕಣ್ಣು ಮುಂದೆ ಇದ್ದರೂ ಕೂಡ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಡಾಕ್ಯುಮೆಂಟ್ ಇದ್ದರೂ ಕೂಡ ನೀವು ಕೋರ್ಟಲ್ಲಿ ಅವನ ಪರ ಮಾತಾಡ್ಕೊಂಡು ಬಂದ್ರಲ್ಲ, ಅದು ನಿಜನಾ? ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಇಡೀ ಕರ್ನಾಟಕಕ್ಕೆ ಮತ್ತು ನಮಗೆ ಒಂದು ದೊಡ್ಡ ಪ್ರಶ್ನೆ ಇದು. ಪ್ರಖ್ಯಾತ ಸ್ವಾಮೀಜಿ ಒಂದೇ ಒಂದು ಸಿಡಿ, ಅದು ನೀಲಿ ಸಿಡಿ ಇಟ್ಕೊಂಡಿರೋಂಥವ್ನು ನೋಡಿ ಭಯಪಟ್ಟು ಒಬ್ಬ ಪ್ರಖ್ಯಾತ ಸ್ವಾಮೀಜಿ ಕೋರ್ಟಲ್ಲಿ ಸುಳ್ಳು ಹೇಳ್ತಾರೆ ಅಂದರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾಕೆ ಅಂತಂದರೆ ಇಂಥ ಸ್ವಾಮೀಜಿಗೆ ಕರ್ನಾಟಕವೇ ಇಷ್ಟಪಡುವಂಥ ಸ್ವಾಮಿ ಆನಂದ ಗುರೂಜಿ. ಇವರು ಹೊರಗಡೆ ಬಂದರೆ 100 ಜನ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡಿತಾರೆ. ಅಂಥ ಒಬ್ಬ ಸ್ವಾಮೀಜಿ ಕೋರ್ಟಲ್ಲಿ ಹೋಗಿ ಯಾವನೋ ಒಬ್ಬ ಸಿಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದವನ್ನ ಪರ ನಿಂತ್ಕೊಂಡು ಸುಳ್ಳು ಹೇಳ್ತಾರೆ ಅಂತಂದರೆ ಇದ್ರ ಹಿಂದೆ ದೊಡ್ಡ ಕೈವಾಡ ಇರಬೇಕು. ಅದ್ರ ಜೊತೆಗೆ ಈತನ್ನು ನಮ್ಮ ಆನಂದ್ ಗುರೂಜಿ ಇದ್ದಾರಲ್ಲ, ಇವ್ರನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರಬೇಕು. ಇದು ಯಾವುದೋ ಒಂದು ಸಿಡಿ ಅಲ್ಲದ ಕತೆ ಅಲ್ಲ, ಇದು ಇನ್ನೂ 16 ಸಿಡಿಗಳ ಕಥೆ ಇರಬೇಕಿದು. ಇಲ್ಲ ಅಂತಂದರೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿದ್ರೇ ಒಬ್ಬ ಸುಳ್ಳುಗಾರ ಅಂತ ನಾವು ಬೈತೀರಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವನಾದರೂ ಒಬ್ಬ ಸುಳ್ಳು ಹೇಳಿದ್ರೆ ಚೀ ಸುಳ್ಳುಗಾರ ನೀನು ಅಂತೀರಿ, ಇವನ ಜೊತೆ ಸೇರಬೇಡಿ ಅಂತ ಹೇಳ್ತೀರಿ, ಇವನು ಬರೇ ಸುಳ್ಳು ಹೇಳ್ತಾನೆ ಅಂತ ಹೇಳ್ತೀರಿ. ಆದರೆ ಇಡೀ ಕರ್ನಾಟಕ ಜ್ಯೋತಿಷಿ, ಭವಿಷ್ಯ, ರಾಶಿಫಲ ಹೇಳೋ ಒಬ್ಬ ಆನಂದ್ ಗುರೂಜಿ, ನಾವು ನಂಬಂಥ ಕಾನೂನಿಗೆ ಕೋರ್ಟ್ಗೆ ಹೋಗಿ ಸುಳ್ಳು ಹೇಳೋರಲ್ಲ, ಇವ್ರನ್ನೇನು ಬೇಕು? ಸುಳ್ಳುಗಾರ ಅನ್ಬೇಕಾ? ಸುಳ್ಳು ಪುರ್ಕ ಅನ್ಬೇಕಾ? ಇವನು ಸಿಡಿಗೆ ತಗಲಾಕ್ಕೊಂಡಿರುವಂತಹ ನೀಲಿ ಸಿಡಿಯ
ಸೆಕ್ಸ್ ಕ್ಯಾಂಡಲ್ ಸ್ವಾಮಿ ಅಂತ ಕರಿಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಾವೇ ಸ್ನೇಹಿತರೆ ಸುಳ್ಳು ಹೇಳ್ಕೊಂಡ್ರೆ ನಮ್ಮನ್ನು ಬಿಡಲ್ಲ. ಅಂಥದ್ರಲ್ಲಿ ನಮ್ಮ ದೇಶದ ಕಾನೂನಿಗೆ ಹೋಗಿ ಕೋರ್ಟಲ್ಲಿ ಸುಳ್ಳು ಹೇಳಿ ಬಂದಿದ್ದಾನೆ ನಮ್ಮ ಆನಂದ್ ಗುರೂಜಿ ಅಂತಂದರೆ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು, ಪ್ರಶ್ನೆ ಮಾಡಬೇಕು. ನಿಜವಾಗ್ಲೂ ಆನಂದ್ ಗುರೂಜಿಗೆ ಒತ್ತಡ ತಂದ್ರ ಇಲ್ಲ ಈ CD ವಿಚಾರದಲ್ಲಿ ಆನಂದ್ ಗುರೂಜಿನೇ ಭಯಪಟ್ರ ಗೊತ್ತಾಗ್ತಾ ಇಲ್ಲ. ನೀವು ಕೋರ್ಟಲ್ಲಿ 50,000 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರಿ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ, ನನ್ನ ಹತ್ರ 2 ಕೋಟಿ ರೂಪಾಯಿ ಯಾರೂ ಕೇಳಿಲ್ಲ ಅಂತ ಹೇಳಿದ್ರಿ. ಅದರ ಜೊತೆಗೆ CD ವಿಚಾರದಲ್ಲಿ ನನ್ನನ್ನು ಯಾವ ಒಬ್ಬ ವ್ಯಕ್ತಿ ಬೆದರಿಕೆ ಹಾಕಿಲ್ಲ, ನನ್ನನ್ನು ಬೈದಿಲ್ಲ, ಏನೂ ಮಾಡಿಲ್ಲ ಅಂತೇಳಿ ಕೋರ್ಟ್ ಮುಂದೆ ಹೇಳಿದ್ರಿ. ಹಾಗಾದರೆ 2017 ಇಸ್ವಿಯಲ್ಲಿ FIR ಹೆಂಗಾಯಿತು? FIR ಕಾಪಿಯಲ್ಲಿ 2 ಕೋಟಿ ರೂಪಾಯಿನ ನನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು FIR ಕಾಪಿಯಲ್ಲಿ ಮತ್ತೆ ಯಾರು ಮೆನ್ಷನ್ ಮಾಡಿದ್ರು? ಮತ್ತು 50,000 ರೂಪಾಯಿ ಒಂದು ಕವರಲ್ಲಿ ಹಾಕ್ಕೊಂಡು ಆ ವ್ಯಕ್ತಿಗೆ ಕೊಟ್ಟೆ ಅಂತ ಮತ್ತು FIR ಕಾಪಿಯಲ್ಲಿ ಸೇರಿಸಿದವ್ರು ಯಾರು? ಅದರ ಜೊತೆಗೆ 50,000 ರೂಪಾಯಿ ಮಾತ್ರ ತಂದಿದ್ದೀರಿ, ನಾನು ಹೇಳಿದ್ದು 5 ಲಕ್ಷ, 5 ಲಕ್ಷ ಯಾಕೆ ತಂದಿಲ್ಲ ಅಂತೇಳ್ಬಿಟ್ಟು ಕೆಟ್ಟ ಪದಗಳಿಂದ ನನ್ನನ್ನು ನಿಂದಿಸಿದ್ರು ಅಂತೇಳ್ಬಿಟ್ಟು FIR ಕಾಪಿಯಲ್ಲಿ ಸೇರಿಸಿದ್ದೀರಲ್ಲ, ಹಾಗಾದರೆ FIR ಕಾಪಿ ಮಾಡಿದವ್ರು ಯಾರು? ನೀವು ಕೋರ್ಟಲ್ಲಿ ನನಗೂ ಇವನಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತಂದಮೇಲೆ ಮತ್ತು FIR ಕಾಪಿಯಲ್ಲಿ ಸಿಗ್ನೇಚರ್ ನಿಮ್ಮದು ಆನಂದ್ ಗುರೂಜಿ ಸಿಗ್ನೇಚರ್ ಹೆಂಗೆ ಬಂತು? ಹಾಗಾದರೆ FIR ಕಾಪಿ ಸುಳ್ಳ ಅಥವಾ ನೀವು ಕೋರ್ಟಲ್ಲಿ ಹೇಳಿದ್ದು ಸುಳ್ಳ? ಇವೆರಡೂ ಜನಕ್ಕೆ ಅರ್ಥ ಆಗಬೇಕಲ್ಲ. ಕೋರ್ಟ್ಗೊಂದು ಸುಳ್ಳು ಹೇಳ್ತೀರಿ, ಪೊಲೀಸ್ ಸ್ಟೇಷನಲ್ಲಿ ಒಂದು ಹೇಳ್ತೀರಿ, ಇವೆರಡೂ ಜನಗಳ ಮಧ್ಯೆ ತಗೊಂಬಂದು ನೀವು ಪ್ರಖ್ಯಾತ ಜ್ಯೋತಿಷಿ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದೀರಿ. ಈಗ ನಾವು ಹೇಳೋದು ಮತ್ತೆ ಈ 2017ರಲ್ಲಿ FIR ಕಾಪಿ ಏನಾಗಿದೆಯಲ್ಲ ಆ FIR ಕಾಪಿ ಮತ್ತೆ ತನಿಖೆ ಪ್ರಾರಂಭ ಆಗಬೇಕು. ನಮ್ಮ ಬೇಡಿಕೆ 2017ರಲ್ಲಿ ಸ್ವಾಮೀಜಿ FIR ಕಾಪಿಯಲ್ಲಿ ಸಿಗ್ನೇಚರ್ ಮಾಡಿ ದೂರು ಕೊಟ್ಟಿದ್ದು ಮತ್ತು ಕೋರ್ಟಲ್ಲಿ ಹೇಳಿರೋಂಥ ಪ್ರತಿಯೊಂದು ಸುಳ್ಳಿಗೂ ಇದು ತನಿಖೆ ಆಗಬೇಕು. ತನಿಖೆ ಆಗೋ ತನಕ ನಮ್ಮ ಮಾಧ್ಯಮ ಬಿಡೋದಿಲ್ಲ.